ಸೊ ಹಾಯ್ ಎಲ್ಲ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಇವತ್ತು ಡೈಲಿ ಬ್ಲಾಗ್ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಸೊ ಮಾಡೋಣ ಡೈಲಿ ಬ್ಲಾಗ್ ಥರ. ಸೊ ಕಂಟೆಂಟ್ ಇವತ್ತು ಬಂದು ವರ್ಷದುಡುಕು. ಸೊ ಯುಗಾದಿ ಹಬ್ಬದ ದಿನ ಯಾರಿಗೆಲ್ಲ ಹೊಸ ವರ್ಷ ಇವತ್ತು ಹಿಂದೂಗಳದು. ಸೊ ವರ್ಷದುಡುಕು ಅಂತ ಮಾಡ್ತೀವಿ. ಸೊ ವರ್ಷದ ಮೊದಲನೇ ದಿನ ನಾನ್ ವೆಜ್ ಇವತ್ತು. ಸೊ ಆ ರೀತಿ ತುಂಬ ಅದ್ದೂರಿಯಾಗಂತಲ್ಲ, ಮನೆಯಲ್ಲಿ ನಾನ್ ವೆಜ್ ಐಟಮ್ಸ್ಗಳನ್ನ ಮಾಡ್ಕೊಂಡು ಇದು ಮಾಡ್ತೀವಿ. ಸೊ ಬನ್ನಿ ಗೈಸ್, ಇವತ್ತು ಆ್ಯಕ್ಚುಲಿ ನೆನ್ನೆ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದೆ. ಸೊ ಇವತ್ತು ಶಾಪ್ ಕ್ಲೋಸ್ ಇದ್ದೀನಿ. ಸೊ ಇವತ್ತು ಯಾವುದೇ ರೀತಿ ಓಪನ್ ಇರಲ್ಲ ಶಾಪು, ಮತ್ತು ಡೈಲಿ ಬ್ಲಾಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತಂದಿದ್ದೀನಿ. ಸೊ ಅದೇ ಇವತ್ತಿನ ಪ್ಲ್ಯಾನು. ಸೊ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು. ಸೊ ಜಸ್ಟ್ ನಾವು ಎದ್ದು ಹೋಗಿ ಕಾಫಿ ಕುಡ್ಕೊಂಡು ಈಗ ರೂಮಿಗೆ ಬಂದೆ ಗಾಯ್ಸ್. ಸೊ ಇವಾಗ ಫ್ರೆಶ್ ಅಪ್ ಆಗಿ ಹೋಗಬೇಕು. ಸೊ ನೋಡೋಣ ಇವತ್ತಿನ ದಿನ ನಂದು ಹೇಗಿರುತ್ತೆ ಅಂತ. ಮತ್ತು ಇವತ್ತು ಮನೇಲೇ ಇರೋ ಕಾರಣ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿಬಿಡ್ಬೇಕು. ಸೊ ಶಾಪಿಗೆ ಬೇರೆ ಹೋಗ್ತಾ ಇಲ್ಲ. ಸೊ ನಿನ್ನೆ ವೀಡಿಯೋ ಎಲ್ಲ ಇವತ್ತು ಪ್ರೆಸೆಂಟ್ ಇವತ್ತು ರಿಲೀಸ್ ಆಗೋ ವೀಡಿಯೋ ನಿನ್ನೆ ಇದು ಮಾಡೋದೆಲ್ಲ ಎಡಿಟ್ ಮಾಡಿ ಫುಲ್ ಕಂಪ್ಲೀಟಾಗಿ ಬಿಡಬೇಕು. ಸೊ ಎಡಿಟಿಂಗ್ ನಂದೇನು ಜಾಸ್ತಿ ಪ್ರೋಸೆಸ್ ಇರಲ್ಲ, ಬಟ್ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಮಾಡಿ ಒಂದು ಸ್ವಲ್ಪ ಬ್ರೈಟ್ನೆಸ್ಸು ಈ ಥರ ಎಡಿಟ್ಗಳು ಮಾಡಬೇಕು. ಸೊ ಫೇಸ್ ಕ್ಲಾರಿಟಿ ಇರೋ ಥರ. ಸೊ ಈ ಥರ ಎಡಿಟ್ ಎಲ್ಲ ಮಾಡಿ ಸೊ ತಿರ್ಗಾ ಬ್ಯಾಕು ಈ ಮೊಬೈಲಿಗೆ ಹಾಕ್ಕೊಂಡು ತಿರ್ಗಾ ಅಪ್ಲೋಡ್ ಮಾಡೋದೆಲ್ಲ ಟೈಮ್ ಹಿಡಿಯುತ್ತೆ, ಆಲ್ಮೋಸ್ಟ್ 2 to 3 hours. ಸೊ ಅದೆಲ್ಲ ಆಗಲಿ. ಸೊ ಇವತ್ತಿಂದು ನಂದು ಆ್ಯಕ್ಚುಲಿ ಒಂದು ವೀಡಿಯೋ ಎಡಿಟ್ ಮಾಡೋದು ಬಿಡಬೇಕು, ಅದೊಂದು ಪ್ಲ್ಯಾನ್ ಇದೆ. ಮತ್ತು ನನ್ನ ರೂಮ್ ನೋಡಿ ಗೈಸ್, ಎದ್ದು ಹೆಂಗೆ ಹೋಗಿದ್ದೀನಿ ಹಂಗೆ ಇದೆ. ಸೊ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ರೂಮ್ನು ಕೂಡ. ಸೊ ತುಂಬ ವರ್ಷ ಆಗಿದೆ ಬಿಡಿ ನನ್ನ ರೂಮು. ಸೊ ಸ್ವಲ್ಪ ಚೇಂಜಸ್ ಮಾಡಬೇಕು ಎಲ್ಲ. ಸೊ ನೋಡೋಣ ಎಲ್ಲ ಇವತ್ತು ಆದರೆ ಅನ್ನೋದಕ್ಕಿಂತ ಇವತ್ತು ಫುಲ್ ಫ್ರೀ ಮಾಡ್ಕೊಂಡಿರೋದೆ ಅದಕ್ಕೋಸ್ಕರ. ಸೊ ಅದಾದಮೇಲೆ 7 o'clock ಟಿಕೆಟ್ ಬುಕ್ ಆಗಿದೆ. ಸೊ ಯಾವ ಮೂವಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು. ಸೊ ಕನ್ನಡ ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕನ್ನಡ ಲ್ಯಾಂಗ್ವೇಜಲ್ಲಿ ಹೋಗ್ತಾ ಇರೋದು ಮೂವಿಗೆ. ಸೊ ನೋಡೋಣ ಯಾವುದು ಗೆಸ್ ಮಾಡ್ತೀರಾ ಮಾಡಿ. ಸೊ ಯಾರೆಲ್ಲ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಗೈಸ್ ಕನ್ನಡ ಮೂವಿ ಅಂದಿದ ತಕ್ಷಣ. ಸೊ ಮೂವಿಗೆ ಹೋಗಿ ಅದ್ರದ್ದು ಒಂದು ಸ್ವಲ್ಪ ರಿವ್ಯೂ ಕೊಡೋಣ, ಮತ್ತು ಮಾಲ್ಗೆ ಒಂದು ಸ್ವಲ್ಪ ಹೋಗಿ ಅಲ್ಲ ಸ್ವಲ್ಪ ಓಡಾಡ್ಕೊಂಡು ಒಂದು ಸ್ವಲ್ಪ ಬ್ಲಾಗ್ ಥರ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬನ್ನಿ ಗೈಸ್, ರೆಡಿ ಆಗಿಬಿಟ್ಟು ನೋಡೋಣ ಇವತ್ತಿನ ನನ್ನ ದಿನಚರಿ ಹೇಗಿರುತ್ತೆ ನೋಡೋಣ, ಸಿಗೋಣ ಅಂತ ಹೇಳ್ತಾ. ಸೊ ಗೈಸ್, ಸೊ ಜಸ್ಟು ಒಂದು ಸ್ವಲ್ಪ ಕೆಲಸಗಳಿತ್ತು ಮುಗಿಸಿ ಇವಾಗ ಜಸ್ಟ್ ಕೆಳಗಡೆ ಬಂದೆ ಗೈಸ್. ಸೊ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು. ಸೊ ನೋಡ್ಬೋದು ಮನೇಲಿದ್ರೂ ನಮ್ಮದು ಕೆಲಸ ಏನಿರುತ್ತೆ. ಸೊ ವೀಡಿಯೋ ಅಪ್ಲೋಡ್ ಎಡಿಟ್ ಮಾಡ್ತಾ ಕೂತಿದ್ದೀನಿ. ಸೊ ನೋಡಿ ಬ್ರೈಟ್ನೆಸ್ಸು ಎಲ್ಲ ಇಲ್ಲಿರುತ್ತೆ ಸೆಟ್ಟಿಂಗ್ಸಲ್ಲಿ. ಸೊ ಎಲ್ಲ ಇದು ಮಾಡಬೇಕು. ಸೊ ಇದೇ ಗೈಸ್. ಸೊ ಟೈಮ್ ಕೂಡ ನೋಡ್ಬೋದು 2:30, ಆಲ್ಮೋಸ್ಟ್ 2 hours ಆಯಿತು ಕೂತು. ಸೊ ಆಲ್ಮೋಸ್ಟ್ 12 ಹಂಗೆ ಕೂತಿದ್ದೆ, 12:15 ಹಂಗೆ. ಒಂದು ಸ್ವಲ್ಪ ಕೆಲಸಗಳಿತ್ತು ಅಲ್ಲಿ ಗಂಟ, ಊಟನೂ ಮಾಡಿ ಮತ್ತು ಇದೇ ರೀತಿ ಗೈಸ್. ಸೊ ಹೋಗುತ್ತೆ ದಿನಗಳು ನಮ್ಮದು. ಸೊ ಇವಾಗ ಶಾಪ್ ಓಪನ್ ಮಾಡಿದ್ರು, ಶಾಪಲ್ಲೂ ಕೂತ್ಕೊಂಡು ಇದೇ ಕೆಲಸ ಮಾಡಬೇಕಿತ್ತು. ಬಟ್ ಮನೇಲಿರೋದ್ರಿಂದ ಒಂದು ಸ್ವಲ್ಪ ಕೆಲಸಗಳಿತ್ತು. ಸೊ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಮುಗೀತು ಗೈಸ್. ಸೊ 2:30 ಟೈಮು. ಸೊ ಇಲ್ಲಿ ಆಲ್ಮೋಸ್ಟು ಮೂವಿ ಟಿಕೆಟ್ ಬುಕ್ ಆಗಿರೋದು 7. ಸೊ 4 ಗಂಟೆ 4:15 ಹೊರಡಬೇಕು ಅಂತ ಪ್ಲ್ಯಾನ್ ಆಗಿದೆ. ಸೊ ನೋಡೋಣ ಹೊರಟು ಯಾವ ರೀತಿ ಇರುತ್ತೆ ಇವತ್ತಿನ ನನ್ನ ದಿನಚರಿ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಗೈಸ್ ಸಿಗ್ತೀನಿ ಆಮೇಲೆ. ಸೊ ಗೈಸ್ ಇವಾಗ ಜಸ್ಟು ವಿಡಿಯೋ ಅಪ್ಲೋಡ್ ಆಯಿತು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹಂಗೆ ಮಲಗಿ ಆಲ್ಮೋಸ್ಟ್ 1 hour ರೆಸ್ಟ್ ಆಗಿದೆ ಗೈಸ್. ಫುಲ್ಲು ಟೈರ್ಡ್ ಆಗಿದೆ. ಸೊ ಇವಾಗ ಮೇಲ್ಗಡೆ ಬಂದೆ. ರೂಮ್ ಅಂತೂ ಏನು ಕ್ಲೀನ್ ಮಾಡೋಕ್ಕಾಗಲೇ ಇಲ್ಲ. ಸೊ ಇದು ಪೋಸ್ಟ್ಪೋನ್ ತಿರ್ಗಾ, ಅಥವಾ ನೈಟ್ ಮಾಡಬೇಕು, ನೋಡ್ಬೇಕು ನೈಟ್ ಎಷ್ಟೊತ್ತಿಗೆ ಗೊತ್ತಿವೋ ಗೊತ್ತಿಲ್ಲ. ಸೊ 5 ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಆಲ್ರೆಡಿ ನಾನು ಮಲಗಿ 4:57 ಆಗೋಗಿದೆ ಆಲ್ರೆಡಿ ನೋಡಿ. 5 ಗಂಟೆ. ಇವಾಗ ಇನ್ನೂ ರೆಡಿ ಆಗಬೇಕು, ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಫುಲ್ಲು ಹೊರಡಬೇಕು. ಸೊ ನೋಡೋಣ, ಸಿಗ್ತೀನಿ ಗೈಸ್, ಮಾಲಲ್ಲಿ ಸಿಗ್ತೀನಿ. ಏನೋ ಟೈಮ್ ಇದ್ದರೆ ಒಂದು ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡೋಕ್ಕಾದ್ರೆ ಮಾಡೋಣ. ಇನ್ ಕೇಸ್ ಆಗಿಲ್ಲ ಅಂದರೆ ಡೈರೆಕ್ಟು ಮೂವಿಗೆ ಹೋಗಿ ಮೂವಿಲಿ ಹೆಂಗಿರುತ್ತೆ ರಿವ್ಯೂ ಕೊಡ್ತೀನಿ, ಓಪನ್ ರಿವ್ಯೂ. ಸೊ ಬನ್ನಿ ಗೈಸ್, ಫ್ರೆಶ್ ಅಪ್ ಆಗೋಣ, ಅಂದರೆ ರೆಡಿ ಆಗೋಣ. ಸೊ ಹಾಯ್ ಗಾಯ್ಸ್, ಜಸ್ಟ್ ರೆಡಿಯಾಗಿ ಬಂದೆ. ಸೊ ನೋಡ್ಬೋದು. ಸೊ ನಾನು ಕಂಪ್ಲೀಟ್ ಔಟ್ಫಿಟ್ ನೋಡಬೇಕಾ ಗೈಸ್. ಸೊ ನೋಡಿ, ಸೊ ಬ್ಯಾಕ್ಗ್ರೌಂಡ್ ವರ್ಸ್ಟ್ ಆಗಿದೆ, ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ರೇಟಿಂಗ್ಸ್ ಕೊಡಿ ಗೈಸ್, ಔಟ್ಫಿಟ್ ಹೇಗಿದೆ ಅಂತ. ಸೊ ನೋಡೋಣ.
ಸೊ ಸ್ವಲ್ಪ ಕೆಲಸ ಇದೆ ಗಾಯ್ಸ್ ಲೈಟಾಗಿ. ಹೋಗೋಣ ಬನ್ನಿ, ಕೆಳಗಡೆ ಹೋಗಿ ಮಾಲ್ಗೆ ಹೋಗೋಣ. ಈಗ ಗ್ಲೋಬಲ್ ಮಾಲ್ ಅನಿಸುತ್ತೆ. ಅವ್ನು ನನ್ನ ಬ್ರದರ್ ಬುಕ್ ಮಾಡಿರೋ ತಮ್ಮ. ಸೊ ನೋಡ್ಬೇಕು ಗಾಯ್ಸ್ ಹೇಗಿದೆ. ಫಸ್ಟ್ ಟೈಮು ಆ್ಯಕ್ಚುಲಿ ಮಾಲ್ಗೆ ಹೋಗ್ತಾ ಇರೋದು. ಸೊ ಇಲ್ಲಿಗೆ ಈ ಕಡೆ ಬಂದಾಗಿಂದ ಜಾಸ್ತಿ ಯಾವ ಮಾಲ್ಗೂ ಹೋಗಿಲ್ಲ, ಶಿಫ್ಟ್ ಆಗೋದ್ರಿಂದ. ಸೊ ಆಲ್ಮೋಸ್ಟು ಸೊ ಇದೇ ಫಸ್ಟು ಮಾಲ್ ವಿಸಿಟ್. ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸು ಎಲ್ಲ. ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಹೇಳ್ತೀನಿ ಗಾಯ್ಸ್. ಸೊ ಸಿಗೋಣ. ಸೊ ಫ್ರೆಂಡ್ಸ್, ಮಾಲಲ್ಲಿ ಬಂದಿದ್ದೀವಿ ಗಾಯ್ಸ್, ಹೋಗ್ತಾ ಇದ್ದೀವಿ, ನೋಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಮಾಲ್ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಗ್ಲೋಬಲ್ ಮಾಲು. ಸೊ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಸೊ ಬನ್ನಿ ಮಾಡೋಣ, ಸಿಗ್ತೀನಿ. ಮೂವಿ ರಿವ್ಯೂ ನೋಡ್ಬೇಕಾದ್ರೆ ಸಿಗ್ತೀನಿ ಗಾಯ್ಸ್. ನೋಡಿದೀಮಾ, ಯಾವ್ಯಾವ ವಯಸ್ಸಲ್ಲಿ ಹೆಂಗಿರ್ಬೇಕು ಹಂಗೆ ಇರಬೇಕು. ಮಕ್ಕಳು ಮಣ್ಣಲ್ಲಿ ಆಡ್ಬೇಕು, ಟೀಚರ್ಗೆ ಎಂಕಿಸಬೇಕು, ಮನೇಲಿ ಚಿಲ್ಲರೆ ಕಾಸು ಕದ್ದಿ ಚಾಕ್ಲೇಟ್ ತಿನ್ಬೇಕು. ಹಂಗೆ ಸ್ವಲ್ಪ ಸ್ಟಾಪ್. ನಮ್ಮ ಮಗುನ ಹೆಂಗ್ ಬೆಳೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಇವಾಗ ಜಸ್ಟ್ ಮೂವಿ ಮುಗಿಸ್ಕೊಂಡು ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಸೊ ಈಗ ಮೇಲ್ಗಡೆ ಬರ್ತಾ ಇದ್ದೀನಿ. ಸೊ ರೆಡಿ ಆಗಬೇಕು ಅಂದರೆ ಚೇಂಜ್ ಮಾಡಬೇಕು ಗಾಯ್ಸ್. ಸೊ ಕತ್ಲೆ ಆಯಿತು. ಸೊ ಒಂದೇ ಒಂದು ನಿಮಿಷ. ರೂಮಿಗೆ ಬಂದೆ ಗೈಸ್. ನೋಡಿ, ರೂಮು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಕ್ಲೀನೇ ಮಾಡೋಕ್ಕಾಗಿಲ್ಲ. ಸೊ ಪೂರ್ತಿ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವಾಗ ರೆಡಿ ಆಗಬೇಕು. ಬಟ್ ಗೈಸ್, ಮೂವಿ ಬಗ್ಗೆ ಆ್ಯಕ್ಚುಲಿ ಮಾಲಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ನಾನು ಇವಾಗ ಟೆಲಿಕಾಸ್ಟ್ ಅರ್ಜೆಂಟಾಗಿ ಒಂದು ಮೈಕ್ ತಗೋಬೇಕು. ಸೊ ಯಾರಿಗಾದರೂ ಚೆನ್ನಾಗಿರೋ ಮೈಕ್ ಗೊತ್ತಿದ್ದರೆ, ಸೊ ಮ್ಯಾಗ್ನೆಟಿಕ್ ಮೈಕು, ವೈರ್ಲೆಸ್ಸು, ಬ್ಲೂಟೂತ್ ಕನೆಕ್ಟ್ ಆಗೋ ಅಂಥದ್ದು. ಸೊ ಈ ಥರದ್ದು ಯಾರಿಗಾರ ಗೊತ್ತಿದ್ರೆ ಚೆನ್ನಾಗಿರೋದು, ತುಂಬ ಚೆನ್ನಾಗಿರೋ ಡಿಸ್ಕೌಂಟು ಅಥವಾ ಸೆಕೆಂಡ್ ಹ್ಯಾಂಡ್ಲು ಎಲ್ಲೂ ಸಿಗೋಲ್ಲ ಅನಿಸುತ್ತೆ. ಬಟ್ ಚೆಕ್ ಮಾಡ್ತಾಯಿದ್ದೀನಿ. ಮಾತ್ರ ಚೆನ್ನಾಗಿರೋದು ಯಾವ್ದಾರು ಸೆಕೆಂಡ್ಸಲ್ಲಿ ಸಿಕ್ಕಿದ್ರು ತಗೊಳಕ್ಕೆ ರೆಡಿ ಇದ್ದೀನಿ. ಸೊ ಯಾರಿಗಾರು ಗೊತ್ತಿ ರೆಫರ್ ಮಾಡಿ. ಸೊ ಕಮೆಂಟ್ ಹಾಕಿ. ಸೊ ಇನ್ಸ್ಟಾಗ್ರಾಮ್ನ ಲಿಂಕ್ ಮಾಡಿರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಪ್ರೈವೇಟಾಗಿ ಕೂಡ ಚಾಟಪ್ ಮಾಡ್ಬೋದು. ಸೊ ಫೋನ್ ನಂಬರೇ ಹಾಕಿರ್ತೀನಿ ಗೈಸ್. ಫೋನ್ ನಂಬರ್, ವಾಟ್ಸಪ್ಪು ನಂಬರು ಇರುತ್ತೆ ಅದರಲ್ಲಿ, ಬಿಸ್ನೆಸ್ಸು. ಸೊ ಅದು ನಾನೇ ಹ್ಯಾಂಡ್ಲು ಮಾಡ್ತಾ ಇರೋದು. ಸೊ ಅದರಲ್ಲೂ ಕೂಡ ಕಮೆಂಟ್ ಹಾಕ್ಬೋದು. ಸೊ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗೈಸ್. ಯಾಕೆ ಅಂದರೆ ಮಾಲಲ್ಲಿ ಲೈಕ್ ಒಂದೆರಡು ಕ್ಲಿಪ್ ಮಾಡಿದೆ, ಬಟ್ ಅದು ನನಗೆ ನೋಡಿದಾಗ ಫುಲ್ ಡಿಸ್ಟರ್ಬೆನ್ಸ್ ಇತ್ತು. ಸೊ ಮಾಲಲ್ಲಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಡಿಸ್ಟರ್ಬೆನ್ಸು, ಸೌಂಡು ಇದು ಕಾಮನ್ ಆಗಿರುತ್ತೆ. ಸೊ ಐಫೋನಲ್ಲಿ ಸೆಟ್ಟಿಂಗ್ ಇದೆಯೋ ಇಲ್ವೋ ಗೊತ್ತಿಲ್ಲ, ವಾಯ್ಸ್ ಕ್ಯಾನ್ಸಲೇಷನ್ ಅಂದರೆ ಸರೌಂಡಿಂಗ್ ನಾಯ್ಸ್ ಕ್ಯಾನ್ಸಲೇಷನ್ನು ಆಪ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದನ್ನು ನೋಡ್ಬಿಟ್ಟು ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಬೇಕು. ಸೊ ನಾನು ಆಚೆಗಡೆ ಎಲ್ಲೂ ಮಾಡದಿರೋದ್ರಿಂದ ಜಾಸ್ತಿ ನಾನು ಇದನ್ನು ಯಾವತ್ತೂ ಫೇಸ್ ಮಾಡಿರಲಿಲ್ಲ. ಸೊ ಇವತ್ತು ಸಿಕ್ಕಾಪಟ್ಟೆ ಫೇಸ್ ಮಾಡಿದೆ. ಸೊ ಹಂಗಾಗಿ ಲೈಕ್ ಓಕೆ, ಒಂದು ಮೈಕ್ ತಗೊಳ್ಳೇಬೇಕು ಟೆಲಿಕಾಸ್ಟ್, ಇಲ್ಲ ಆಗಲ್ಲ, ಸುಮ್ಮನೆ ಎಡವಟ್ಟಾಗೋಗುತ್ತೆ, ಕೆಲಸ ಕೆಡುತ್ತೆ. ಮತ್ತು ಡೈಲಿ ವ್ಲಾಗಿಂಗ್ ಥರ ಮಾಡಬೇಕು ಅಂದರೆ ಅದು ಬೇಕೇ ಬೇಕು ಮೈಕು ಅನ್ನೋದು ಒಂದು ಬಂತು ಕಾನ್ಸೆಪ್ಟು. ಮತ್ತು ಮೈಕಲ್ಲಿ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಜಾಸ್ತಿ ಹುಡುಕ್ತಾ ಇದ್ದೀನಿ. ಸೊ ಪ್ರೈಸು ಕಡಿಮೆ, ಮಿನಿಮಲ್ ಆಗಿರ್ಬೇಕು ಪ್ರೈಸು. ಸೊ ತುಂಬ ಕಾಸ್ಟ್ಲಿಗೂ ಹೋಗ್ತಾ ಇಲ್ಲ ಆ ಥರ. ಸೊ ಅದಾಯಿತು ಗೈಸ್. ಸೊ ಮಾಲಲ್ಲಿ ಎಲ್ಲ ಕ್ಲಾರಿಟಿ ಕೊಟ್ಟೆ ಮಾಲಲ್ಲಿ ಏನಾಯಿತು ಅಂತ. ಆಮೇಲೆ ಮೂವಿಗೆ ಹೋಗಿದೆ ಗೈಸ್. ಮೂವಿ ಮಾತ್ರ ಗೈಸ್ ಅಲ್ಟಿಮೇಟ್ ಆಗಿದೆ. ಸೊ ಏನು ವರ್ಡ್ಸೇ ಇಲ್ಲ ಗೈಸ್ ಹೇಳೋಕ್ಕೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪಾರ್ಟ್ 1 ಒಂಥರ ಸೆಂಟಿಮೆಂಟ್ ಆದರೆ ಪಾರ್ಟ್ 2 ಒಂಥರ ಸೆಂಟಿಮೆಂಟ್ ಇದು ಪಾರ್ಟ್ 3. ಸೊ ಇದು ಒಂಥರ ಸೆಂಟಿಮೆಂಟ್ ಹೋಗುತ್ತೆ. ಸೊ ತುಂಬ ಕ್ರೇಜಿ ಲೆವೆಲಲ್ಲಿದೆ. ಸೊ ಇಂಟ್ರವಲ್ ಗಂಟ ಒಂಥರ ಸ್ಟೋರಿ ಹೋದರೆ, ಇಂಟ್ರವಲ್ ಆದಮೇಲೆ ಟ್ವಿಸ್ಟ್ ಇರುತ್ತೆ. ಸೊ ಇನ್ನೊಂದು ರೀತಿ ಸ್ಟೋರಿ ಹೋಗುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಸೊ ಕಾಮಿಡಿ ಸೂಪರಾಗಿದೆ, ಕಾಮಿಡಿನೂ ಇದೆ. ಸೊ ಬರೀ ಸೆಂಟಿಮೆಂಟೇ ಅಲ್ಲ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆರಾಮಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ವಯಸ್ಸಾದವರು ಎಲ್ಲ ಕಂಫರ್ಟಬಲಾಗಿ ಕುತ್ಕೊಂಡು ನೋಡ್ಬೋದು. ಸೊ ಯಾವುದೇ ರೀತಿ ಬೇಜಾರಾಗಲ್ಲ. ಒಂದು ಸ್ವಲ್ಪ ಸೆಂಟಿಮೆಂಟು, ಕೆಲವೊಂದು ಕಡೆ ಎಮೋಷ್ನಲ್ ಆಯ್ತೀರಾ, ಬಿಟ್ಟರೆ ಬೋರ್ ಹಿಡಿಯಲ್ಲ. ಬೇಜಾರು ಅನ್ನೋದಕ್ಕಿಂತ ಗೈಸ್ ಬೋರ್ ಹಿಡಿಯಲ್ಲ ಮೂವಿ ಎಲ್ಲೂ. ಸೊ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ, ತುಂಬ ಚೆನ್ನಾಗಿದೆ ಗೈಸ್. ಸೊ ಇವಾಗ ನಾನು ಅದ್ರ ಬಗ್ಗೆ ಮಾತಾಡೋಕೆ ನಿಂತರೆ ನಾನು ಸ್ಟೋರಿನೇ ಹೇಳ್ಬೇಕಾಗುತ್ತೆ. ಸೊ ಸ್ಟೋರಿ ಏನೂ ಹೇಳಲ್ಲ. ಸೊ ಎಲ್ಲರಿಗೂ ಗೊತ್ತಿರುತ್ತಿದ್ದು ಈ ಲೈನು, ಅಪ್ಪ ಮಗಳ ಮೇಲೆ ಹೋಗುತ್ತೆ ಸ್ಟೋರಿ ಮ್ಯಾಕ್ಸಿಮಮ್ಮು ಅಂತ. ಸೊ ಅದು ನಿಜ, ಅಪ್ಪ ಮಗಳ ಮೇಲೆ ಕಂಪ್ಲೀಟ್ ಸ್ಟೋರಿ ನಿಂತಿರುತ್ತೆ. ಬಟ್ ಅವ್ರಿಗಿಂತ ತುಂಬ ಚೆನ್ನಾಗಿ ಸೈಡ್ ಆ್ಯಕ್ಟರ್ಸು, ಎಲ್ಲ ಆ್ಯಕ್ಟರ್ಸು, ಕಾಮಿಡಿಯನ್ನು ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಸ್ಟೋರಿ ವೈಸ್ ಎಲ್ಲ ತುಂಬ ಕ್ರೇಜಿಯಾಗಿದೆ. ಸಪೋರ್ಟ್ ಮಾಡೋಣ ಗೈಸ್. ಸೊ ನಮಗೆ ಕನ್ನಡ ಇಂಡಸ್ಟ್ರಿ ಬೆಳಿಲೇಬೇಕು. ಟೆಲಿಕಾಸ್ಟ್ ಎಲ್ಲ ಬೆಳೆದಿದೆ, ಇನ್ನು ನಾವು ಕೈ ಜೋಡಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅದೊಂದು ಹೋಪ್ಸು. ಸೊ ಗೈಸ್ ಏನು ಹೇಳಲಿ ಮೂವಿ ಬಗ್ಗೆ, ಸಿಕ್ಕಾಪಟ್ಟೆ ಲಾಸ್ಟ್ ಒಂದು ಸ್ವಲ್ಪ ಎಮೋಷ್ನಲ್ ಆಗೋದೆ ನಾನೊಂದು ಲೈಟಾಗಿ. ಸೊ ಚೆನ್ನಾಗಿದೆ ಮೂವಿ ಮಾತ್ರ ಅಲ್ಟಿಮೇಟು. ಸೊ ದಯವಿಟ್ಟು ಆದಷ್ಟು ಮೂವಿ ಥಿಯೇಟ್ರಿಗೆ, ಸಿನಿಮಾಸ್ಗೆ ಅಥವಾ PVR ಈ ಥರ ಇದಕ್ಕೆ ಹೋಗಿ, ಮಾಲ್ಗೆ, ನಿಮ್ಗೆ ಯಾವ ಥರ ಕಂಫರ್ಟ್ ಗೈಸ್ ಆ ಥರ ಹೋಗಿ. ಮಾತ್ರ ಇದು ಮಾಸ್ ಮೂವಿ ಅಲ್ಲ, ಒಂಥರ ಸೌಂಡ್ ಮಾಡ್ಕೊಂಡು ನೋಡೋ ಅಂಥ ಮೂವಿ ಅಲ್ಲ. ಸೊ ಹಂಗಾಗಿ ನಿಮ್ಗೇನಾದ್ರೂ ಒಂದು ಸ್ವಲ್ಪ ಸೈಲೆನ್ಸು, ಒಂದು ಸ್ವಲ್ಪ ಪೀಸ್ ಇರಬೇಕು, ಮೂವಿ ಕ್ಲೀನಾಗಿ ಅರ್ಥ ಆಗಬೇಕು, ಆ ಥರ ಇದ್ದರೆ ಸೊ ದಯವಿಟ್ಟು ಆದಷ್ಟು ಮಾಲ್ಗಳಿಗೆ ಹೋಗಿ ನೋಡಿ. ಸೊ ಮಾಸ್ ಮೂವಿನೆಲ್ಲ ಆಲ್ಮೋಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿ, ಅದ್ರ ಲೆವೆಲ್ಲೇ ಬೇರೆ, ಅದ್ರ ಕ್ರೇಜೇ ಬೇರೆ ಗಾಯ್ಸ್. ಸೊ ದುರಂಧರ್ ಮೂವಿಗೆ ಒಂದಕ್ಕೆ ಹೋಗಬೇಕು. ಸೊ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾಯಿದ್ದೀನಿ ಅದಕ್ಕೂ. ಸೊ ಲವ್ ಮಾಕ್ಟೇಲ್ 3ಗೆ ನಾವು ಫ್ಯಾಮಿಲಿ ಜೊತೆ ಹೋಗಬೇಕು ಅಂತ ತುಂಬ ದಿವಸದಿಂದ ಪ್ಲ್ಯಾನ್ ಆಗಿತ್ತು ಗೈಸ್. ಸೊ ಅದಕ್ಕೋಸ್ಕರ ಸೊ ಇವತ್ತು ಫ್ರೀ ಆಗಿದ್ದಿದ್ದ ಕಾರಣ ಬುಕ್ ಮಾಡ್ಕೊಂಡು ಹೋಗಿ ನೋಡಿ. 11 ಗಂಟೆ ಆಯಿತು, 11:15 ಆಗ್ತಿದೆ ಅನಿಸುತ್ತೆ. 11 ಗೈಸ್. ಸೊ 11 ಮೇಕ್ ಎ ವಿಶ್. ಸೊ ಯಾರಿಗೆಲ್ಲ ಗೊತ್ತಿಲ್ಲ 11 ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ 11 ಮೇಕ್ ಎ ವಿಶ್ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನನ್ನ ವ್ಯೂವರ್ಸು, ಫಾಲೋವರ್ಸು ಎಲ್ಲ ಬೆಳೀಲಿ ನಮ್ಮ ಥರ ಕ್ಲೀನಾಗಿ. ಸೊ ಯಾವುದೇ ರೀತಿ ಕಷ್ಟ ಇರದೆ ಸುತ್ತಲಿ ಆರಾಮಾಗಿರ್ರಿ ಅಂತ ಹೇಳ್ತಾ ಬೇಡ್ಕತ್ತ. ಸೊ ಗೈಸ್ ಇವತ್ತಿಂದ ಈ ರೀತಿ ಇತ್ತು ಗೈಸ್. ಸೊ ಸಿಕ್ಕಾಪಟ್ಟೆ ತಲೆನೋಯ್ತಿದೆ ಇವತ್ತು ಪೂರ್ತಿ. ಒಂದು ಸ್ವಲ್ಪ ಕೆಲಸಗಳು, ಮನೆ ಹತ್ರ ವರ್ಕ್ಗಳಿತ್ತು, ಮತ್ತು ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು, ಎಲ್ಲ ಕಂಪ್ಲೀಟ್ ಮಾಡಿ ಒಂದು ½ ಆನ್ ಅವರಿಂದ 1 ಮುಕ್ಕಾಲು ರೆಸ್ಟ್ ಮಾಡಿ ತಿರ್ಗಾ ಇದ್ದು ಫಿಲಮ್ಗೆ ಹೋಗಿ ಬಂದು ಈ ರೀತಿ ಇತ್ತು ಗೈಸ್ ಇವತ್ತಿನ ದಿನ ಪೂರ್ತಿ. ನನಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ. ಆ್ಯಕ್ಚುಲಿ ಇವತ್ತು ವ್ಲಾಗು ಕಂಟಿನ್ಯೂ ಮಾಡೋದೇ ಬೇಡ, ಬಿಡೋಣ, ಬೇಕಾದ್ರೆ ನೋಡ್ಕೊಳ್ಳೋಣ, ನಾಳೆ ಎದ್ದು ಕಂಟಿನ್ಯೂಟಿ ಮಾಡಿಬಿಟ್ಟು ಲೈಕ್ ಒಂದು ಸ್ವಲ್ಪ ಹೊತ್ತು ಮೂವಿ ಬಗ್ಗೆ ಮಾತಾಡ್ಬಿಟ್ಟು ಹೆಂಗೂ ಫ್ರೆಶ್ ಆಗಿರುತ್ತೆ ಮೈಂಡು. ಸೊ ಮಾತಾಡಿಬಿಟ್ಟು ಸೊ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ನನಗೆ ಯಾಕೋ ಇಷ್ಟ ಆಗಲಿ ಗೈಸ್. ಸೊ ಇವತ್ತಿನ ಬ್ಲಾಗು ಇವತ್ತು ಟೆಲಿಕಾಸ್ಟು ದಿ ಎಂಡ್ ಹೇಳ್ಬಿಡ್ಬೇಕು. ಸೊ ಓಕೆ, ಇನ್ನೂ 11:30 ಅಷ್ಟೇ ಆಗಿರೋದು. ಸೊ ಹಂಗಾಗಿ ಪರವಾಗಿಲ್ಲ. ಇವತ್ತು ಒಂದು ಇದು ಕೊಟ್ಬೋಣ ದಿ ಎಂಡ್ ಅಂತ, ಲೈಕ್ ಇದನ್ನು ಎಂಡ್ ಮಾಡೋಣ ಇವತ್ತಿನ ದಿನನ. ಸೊ ನಾಳೆ ಎದ್ದರೆ ನಾಳೆ ಫ್ರೆಶಾಗಿ ಸ್ಟಾರ್ಟ್ ಮಾಡಬೇಕು. ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಹೊರತು ತಿರ್ಗಾ ಬ್ಯಾಕ್ ಟು ಇದು ಮಿಕ್ಸ್ ಮಾಡೋದೆಲ್ಲ ನನಗೆ ಕ್ಯಾಶುವಲ್ ಆಗಿ ಇಷ್ಟ ಆಗಲ್ಲ. ಸೊ ನೋಡೋಣ ಗೈಸ್, ಇದು ವ್ಲಾಗ್ ಯಾವ ರೀತಿ ಇದೆ, ಚೆನ್ನಾಗಿದೆಯಾ, ಮಾಡ್ಬೋದಾ ವ್ಲಾಗಿಂಗು. ಸೊ ನನಗೆ ಸೆಟ್ ಆಗುತ್ತೆ ಈ ಥರ ವ್ಲಾಗಿಂಗ್, ಡೈಲಿ ವ್ಲಾಗಿಂಗ್ ಥರ ಮಾಡೋದು. ಸೊ ಇದೇ ರೀತಿ ಅಂದರೆ ಡೈಲಿ ವ್ಲಾಗಿಂಗ್ ಅಂದರೆ ನಂದು ಆ್ಯಕ್ಚುಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿರೋ ಥರ. ಸೊ ನಂದು ಡೈಲಿ ರೊಟೀನ್ ಹೆಂಗಿರುತ್ತೆ ಕ್ಯಾಶುವಲಾಗಿ ಹಂಗೆ ಇರುತ್ತೆ ಗೈಸ್. ಸೊ ಇನ್ನು ಮುಂದಕ್ಕೆ ಚೇಂಜ್ ಮಾಡ್ಕೋಬೇಕು. ಅಟ್ಲೀಸ್ಟ್ 1 to 3 hours ವ್ಲಾಗಿಂಗ್ ಮಾಡೋಕ್ಕೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಲೈಕ್ ಎಲ್ಲಾದರೂ ಒಂದು ಕಡೆ ಹೋಗಿ ಈ ಥರ ನೋಡ್ಕೊಂಡು ಬರೋದು, ಮೂವಿ ನೋಡೋದು, ಮೂವಿ ರಿವ್ಯೂ ಕೊಡೋದು, ಅಥವಾ ಈ ಥರ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಇತ್ತು ಏನು ಎತ್ತ ಈ ವ್ಲಾಗ್ ಬಗ್ಗೆ, ನನ್ನ ವ್ಲಾಗಿಂಗ್ ಬಗ್ಗೆ ದಯವಿಟ್ಟು ಕಮೆಂಟ್ ಹಾಕಿ. ಚಿಕ್ಕದಾಗೋ ದೊಡ್ಡದಾಗೋ ನಿಮ್ಮ ಖುಷಿ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಹಾಕಿ. ಸೊ ಅದ್ರ ಮೇಲೆ ನಾನು ಏನಾದರೂ ಚೇಂಜಸ್ ಮಾಡ್ಕೊತೀನಿ, ಅಥವಾ ಬೇಡ ಬೇರೆ ರೀತಿ ಟ್ರೈ ಮಾಡೋಣ. ಸೊ ಇದೊಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ಅಂತಲೇ ಬಿಡ್ತಾ ಇರೋದು. ಸೊ ಎಕ್ಸ್ಪೆರಿಮೆಂಟಲ್ ವ್ಲಾಗ್ ಅಂತ, ಡೈಲಿ ವ್ಲಾಗ್ ಥರ. ಸೊ ಮಧ್ಯದಲ್ಲಿ ಕೆಲವೊಂದು ನಾನು ವ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ, ಲೈಕ್ ಅದು ಪರ್ಸ್ನಲ್ ಕೆಲಸಗಳಾಗಿರುತ್ತೆ ಗೈಸ್. ಸೊ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಮತ್ತು ಇನ್ನೊಂದೇನು ಅಂದರೆ ಫ್ಯಾಮಿಲಿ ಮೆಂಬರ್ಸು ಲೈಕ್ ಅವ್ರಿಗೂ ಇನ್ವಾಲ್ವ್ ಆಗೋದು ಇಷ್ಟ ಇಲ್ಲ. ಅಂದರೆ ಕ್ಯಾಮ್ರಾ ಮುಂದೆ ಎಲ್ಲ ಇನ್ವಾಲ್ವ್ ಆಗೋದು ಅಷ್ಟು ಇಷ್ಟ ಆಗಲ್ಲ ಅವ್ರಿಗೂ. ಸೊ ನನಗೂ ಅದು ಪರ್ಸ್ನಲಿ ಇಷ್ಟ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಇನ್ಕ್ಲೂಡ್ ಮಾಡೋದು. ಬಟ್ ನಿಮಗೆ ಕೆಲವೊಂದು ಟೈಮಲ್ಲಿ ಬೇಕು ಅಂತ ತೋರಿಸ್ತೀನಿ. ಬಟ್
ಇವಾಗ ಸದ್ಯಕ್ಕೆ ಬೇಡ ಅಂತ ನನಗೂ ಇಷ್ಟ ಆಗಲ್ಲ ಮತ್ತು ಅವ್ರಿಗೂ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯ್ತಾರೆ. ಸೊ ಅವ್ರಿಗೆ ಸೆಟ್ ಆಗಿಲ್ಲ, ಸೆಟ್ ಆಗಲ್ಲ ಅನ್ನೋದಕ್ಕಿಂತ ಗೈಸ್ ಅವರು ಕ್ಯಾಮ್ರಾ ಮುಂದೆ ಯಾವತ್ತೂ ಬಂದವರಲ್ಲ. ಸೊ ಹಂಗಾಗಿ ಅವರು ಯೋಚನೆ ಮಾಡ್ತಾರೆ. ಸೊ ಅವ್ರು ಇದಕ್ಕೂ ನಾನು ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಗೈಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಇದು ಮಾಡಿ. ಮತ್ತು ತಿರ್ಗಾ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಲವ್ ಮಾಕ್ಟೈಲ್ 3 ಮೂವಿನ ಥಿಯೇಟ್ರ್ ಸಿನಿಮಾಸ್ಗೆ ಹೋಗಿ ನೋಡಿ. ಸೊ OTT ಬರೋವರೆಗೂ ಕಾಯಬೇಡಿ. ಇಫ್ ಇನ್ ಕೇಸ್ ನೀವು ಬ್ಯುಸಿ ಇದ್ದು ನಮ್ಗೆ ಆಗೋದೇ ಇಲ್ಲ, ನಾವು ಮನ್ಸ್ ಟುಗೆದರ್ ಬ್ಯುಸಿ ಇದ್ದೀವಿ, ಸೊ ಶೆಡ್ಯೂಲ್ ಬ್ಯುಸಿಯಾಗಿ ಹೋಗಿದೆ ಅಂದರೆ OTTಗೆ ಬಂದಮೇಲೆ OTTಲ್ಲೂ ನೋಡಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಬಟ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಸಿಗೋಲ್ಲ ಅಂತ ಹೇಳ್ತಾ ದಯವಿಟ್ಟು ಆದಷ್ಟು ನಿಮ್ಮ ಕೇಳಿ ಗೈಸ್. ಇವಾಗ ಏನು ಅಂದರೆ ವಾರ ಪೂರ್ತಿ ಕೆಲಸ ಮಾಡ್ತೀರ, ತಿಂಗಳ ಪೂರ್ತಿ ಕೆಲಸ ಮಾಡ್ತೀರಾ, ಯಾವ ಥರ ಒಂದಿನ ಒಂದು 4 hours 5 hours ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಂದು ಮೂವಿಗೆ ಹೋಗಿ ಎಂಟರ್ಟೈನ್ಮೆಂಟ್ ಆಗಿರೋ ಮೂವಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಇದು ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋದಿದೆಯಲ್ಲ, ಅದ್ರ ಲೆವೆಲೇ ಬೇರೆ ಗೈಸ್. ಸೊ ದುಡಿಯೋದು ಯಾವತ್ತಿದೆ ದುಡಿಬೋದು, ದುಡ್ಡು ಯಾವತ್ತಿರೋ ದುಡ್ಡು ಮಾಡಲೇಬೋದು. ಸೊ ಫ್ಯಾಮಿಲಿ ಜೊತೆ ಹೋದಾಗ ಅದು ಒಂದು ಸಿಗುತ್ತಲ್ಲ, ಅದೊಂದು ಮೂಮೆಂಟು, ಅದೊಂದು ಖುಷಿ, ಇದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ಸೊ ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆಲ್ಮೋಸ್ಟ್ 3 hours ಮೂವಿ ನೀವು ಆರಾಮಾಗಿ ಒಂದು ತಿಂಗಳ ಪೂರ್ತಿ ಕೆಲಸ ಮಾಡಿರ್ತೀರ, ಒಂದು ದಿನ ರಜೆ ಇದ್ದಾಗ ಅಥವಾ ನೀವು ಫ್ರೀ ಮಾಡ್ಕೊಂಡು ಒಂದು 3 hours ಹೋಗಿ ಮೂವಿ ನೋಡೋದ್ರಿಂದ ನಿಮಗೂ ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಅಂತ ಹೇಳ್ತಾ ಗೈಸ್, ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ ಅಂತ ಅನಿಸುತ್ತೆ. ಸೊ ಹೇಗಿತ್ತು ಅಂತ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಇವತ್ತಿನ ಬ್ಲಾಗು ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ರಾಕೇಶ್ ಪ್ರಜು. ಗೈಸ್, ಲವ್ ಯು, ಬಾಯ್, ಗುಡ್ ನೈಟ್.